ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಧ್ಯಾನಿಸಲು ಸಿದ್ಧರಾಗಿದ್ದೀರಾ? ದಿನಾಲೂ ಅನುದಿನದ ಧ್ಯಾನ ಬೆಳಿಗ್ಗೆ 7 ಗಂಟೆಗೆ ಯೂಟ್ಯೂಬ್ನಲ್ಲಿ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಈ ರೀತಿ ಪ್ರಸಾರ ಮಾಡಲ್ಪಡುವ ಕಾರ್ಯಕ್ರಮ ಎಷ್ಟೋ ಪ್ರಯಾಸದಿಂದ ನಾವು ಮಾಡುವಂತಹ ಕೃಪೆಯನ್ನು ದೇವರು ಅನುದಿನವೂ ನಮಗೆ ಕೊಡ್ತಿದ್ದಾರೆ. ಹಾಗಾಗಿ ನಿಮ್ಮ ಅನುಕೂಲತೆ ಮೇರೆಗೆ ಪ್ರತಿದಿನವೂ ಈ ಅನುದಿನದ ಧ್ಯಾನವನ್ನು ಲಾಲಿಸಿರಿ. ಪ್ರತಿದಿನ ತಪ್ಪದೆ ಆತ್ಮೀಕ ಬಲ ಹೊಂದಿ ನಿಮ್ಮ ದಿನ ದೇವರೊಂದಿಗೆ ಪ್ರಾರಂಭಿಸಿ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನುದಿನವೂ ಮನ್ನವನ್ನು ಆ ದಿನ ಇಸ್ರಾಯೇಲರಿಗೆ ಅರಣ್ಯದಲ್ಲಿ ನೀವು ಸುರಿಯ ಮಾಡಿ ಅವರ ಹಸಿವೆ ತೀರಿಸಿದ ಹಾಗೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂದು ನೀವು ಹೇಳಿರುವಂತೆ ನಿಮ್ಮ ಮಾತುಗಳನ್ನು ನಮಗೆ ಅನುದಿನವೂ ಅನುಗ್ರಹಿಸುತ್ತಿರುವುದಕ್ಕಾಗಿ ವಂದನೆಗಳು. ಅದನ್ನು ಜೀರ್ಣಿಸಿಕೊಂಡು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ ಪ್ರಿಯರೇ? ದೇವರ ವಾಕ್ಯವನ್ನು ಓದುತ್ತಾ ಇದ್ದೀರಾ? ಧ್ಯಾನಿಸುತ್ತಾ ಇದ್ದೀರಾ? ದೇವರು ನಮಗೆ ಹೃದಯ ಕೊಟ್ಟಿದ್ದಾರೆ. ಈ ಹೃದಯ ಅಲ್ಲ ಅಂದ್ಕೊಳ್ತೇನೆ. ಹಳ್ಳಿಯೂರ ಜನ ಆದರೆ ಹೃದಯ ಅಂದರೆ ಇದನ್ನು ತೋರಿಸ್ತಾರೆ. ಆದರೆ ಈಗ ಅದು ಅಲ್ಲ. ಈಗ ರಕ್ತವನ್ನು ಶುದ್ಧೀಕರಿಸುವ ಶರೀರದ ಭಾಗವೆಂದು ಚಿಕ್ಕ ಮೆದುಳೆ ಹೃದಯ ಅಂದುಕೊಳ್ತಾರೆ. ಇಲ್ಲಿದೆಯೋ ಅಲ್ಲಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಹೃದಯ ಮಾತ್ರ ಇದೆ ಎಂಬ ಸಂಗತಿ ನಮಗೆ ಗೊತ್ತು. ಆ ಹೃದಯದೊಳಗೆ ಯಾವಾಗಲೂ ಕೂಡ ಏನಿರುತ್ತದೋ ಅದರ ಮೇರೆಗೆ ನಮ್ಮ ಮಾತುಗಳು, ನಮ್ಮ ಪ್ರವರ್ತನೆಗಳು, ನಮ್ಮ ಪ್ರತಿಫಲಗಳು, ನಮ್ಮ ಇನ್ನೇನನ್ನೋಣ ಔಟ್ಕಮ್. ನೋಡಿ ಪ್ರಿಯರೇ, ಒಂದು ಫ್ಯಾಕ್ಟ್ರಿನಲ್ಲಿ ಅವರು ಏನನ್ನು ಫೀಡ್ ಮಾಡುತ್ತಾರೋ ಅದೇ ಪ್ರೊಡಕ್ಷನ್ ಆಗ್ತದೆ. ಸ್ವೀಟ್ಗಳ ಫ್ಯಾಕ್ಟ್ರಿಯಲ್ಲಿ ಅವರು ಏನು ಫೀಡ್ ಮಾಡ್ತಾರೆ? ಆ ಒಂದು ಸಿಹಿ ಪದಾರ್ಥಗಳು ಫೀಡ್ ಮಾಡ್ತಾರೆ, ಅವು ಚಾಕ್ಲೇಟ್ ಆಗ್ತವೆ. ಹತ್ತಿಯ ಫ್ಯಾಕ್ಟರಿ ಒಳಗಡೆ ಹತ್ತಿ ಎಂಬುದಾಗಿ ಫೀಡ್ ಮಾಡ್ತಾರೆ, ಆಗ ವಸ್ತ್ರವಾಗಲಿ ಹಾಸಿಗೆ ಆಗಲಿ ತಯಾರಾಗ್ತವೆ. ಹಾಗೆಯೇ ನಮ್ಮ ಹೃದಯದೊಳಗೆ ಏನಿರುತ್ತದೋ ಅದರ ಮೇರೆಗೆ ನಮ್ಮ ಮಾತುಗಳು, ನಮ್ಮ ಪ್ರವರ್ತನೆ, ನಮ್ಮ ಜೀವಿತ ಮತ್ತು ಅದರ ಪ್ರತಿಫಲ ಕಾಣ್ತೇವೆ. ನಮ್ಮ ಹೃದಯದೊಳಗೆ ಏನಿದೆ? ನಿಮ್ಮ ಹೃದಯದೊಳಗೆ ಏನಿದೆ? ನಮ್ಮ ಹೃದಯ ಹಾಳಾಗಿ ಹೋಗಿದೆ. ಅದು ಮೋಸಕರವಾಗಿದೆ. ಅದು ಘೋರವಾದ ವ್ಯಾಧಿಗೊಳಗಾಗಿದೆ. ಮಾನವನ ಹೃದಯವನ್ನು ಸೈತಾನನು ಕ್ಯಾಪ್ಚರ್ ಮಾಡಿದ್ದಾನೆ, ಹಿಡಿದಿದ್ದಾನೆ. ಅವನೇ ನಮ್ಮ ಹೃದಯ ಆಳುತ್ತಿದ್ದಾನೆ. ಅದಕ್ಕೆ ಹೃದಯದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಟವರ ಮಾತುಗಳು, ಅವರ ಪ್ರವರ್ತನೆ ಎಷ್ಟು ಭಯಂಕರವಾಗಿರ್ತವೆ ನೋಡಿ. ಎಷ್ಟರ ಮಟ್ಟಿಗೆ ಅವರು ತಮ್ಮನ್ನು ತಾವು ಹಾನಿ ಮಾಡಿಕೊಳ್ತಾರೆ, ಇತರರಿಗೂ ಹಾನಿ ಮಾಡ್ತಾರೆ. ದಯ ದಾಕ್ಷಿಣ್ಯ ಇಲ್ಲದವರಾಗಿ, ಸ್ವಾರ್ಥಿಗಳಾಗಿ, ಪಾಪಕ್ಕೆ ಬಂಧಿತರಾಗಿರ್ತಾರೆ. ಅಂತಹ ಜೀವಿತ ನಿಮ್ಮಲ್ಲಿ ಯಾರಾದರೂ ಜೀವಿಸ್ತಿದ್ದೀರಾ? ಒಂದು ಸಾರಿ ನಾವು ಯೇಸುವಿನ ಪಾದ ಸನ್ನಿಧಿಗೆ ಬಂದು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟ ನಂತರ, ನಮ್ಮ ಪಾಪ ಒಪ್ಪಿಕೊಂಡ ನಂತರ, ಆ ಎಲ್ಲಾ ಪಾಪಗಳಿಗಾಗಿ ಯೇಸು ಪರಿಹಾರ ಮಾಡಿರುವುದರಿಂದ ನಮಗೆ ನೂತನ ಹೃದಯ ಕೊಡ್ತೇನೆ ಎಂದು, ನೂತನ ಸ್ವಭಾವ ಕೊಡ್ತೇನೆ ಎಂದು ಯೇಸು ವಾಗ್ದಾನ ಮಾಡಿದ್ದಾರೆ. ಕ್ರಿಸ್ತನ ರಕ್ತದಲ್ಲಿ ನಮ್ಮ ಹೃದಯವನ್ನು ಶುದ್ಧೀಕರಿಸಿ ಪವಿತ್ರಗೊಳಿಸ್ತಾರೆ. ಹೃದಯದಲ್ಲಿರುವ ಪಾಪ ರೋಗದಿಂದ ನಮಗೆ ಸ್ವಸ್ಥತೆ ಉಂಟಾಗ್ತದೆ. ನಮ್ಮ ಹೃದಯವು ದೇವರ ಬೊಕ್ಕಸವಾಗಿ ಮಾರ್ಪಡುತ್ತೆ. ಹೃದಯದೊಳಗಿಂದ ಜೀವಧಾರೆಗಳು ಉಕ್ಕಿ ಹರಿಯುವುದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನು ನಮ್ಮ ಹೃದಯದೊಳಗೆ ಇರುವುದಾದರೆ, ನಮ್ಮ ಹೃದಯ ಸಿಂಹಾಸನದ ಮೇಲೆ ಆತನನ್ನು ಆಸೀನರೂಢನಾಗಿ ಮಾಡಿಕೊಳ್ಳೋದಾದರೆ, ಆತನನ್ನು ನಿಮ್ಮ ರಕ್ಷಕನನ್ನಾಗಿ, ನಿಮ್ಮ ಒಡೆಯನನ್ನಾಗಿ, ನಿಮ್ಮ ದೇವರನ್ನಾಗಿ ಆತನನ್ನು ಅಂಗೀಕರಿಸಿ ಆತನ ಸನ್ನಿಧಿ ಅನುಭವಿಸುತ್ತಾ ಬದುಕುವುದಾದರೆ ನಿಮ್ಮ ಮೇಲೆ ಸೈತಾನನಿಗೆ ಯಾವ ಅಧಿಕಾರ ಇರಲ್ಲ. ಯಾವಾಗ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರುತ್ತಾರೋ, ನಮ್ಮ ಮುಖದಲ್ಲಿ ಆತನ ತೇಜಸ್ಸು, ನಮ್ಮ ಮಾತಿನಲ್ಲಿ ಆತನ ಪ್ರೀತಿ ಕರುಣೆ ಕಾಣಿಸುತ್ತವೆ. ನಮ್ಮ ಬದುಕಿನಲ್ಲಿ ಆತನ ಯಥಾರ್ಥತೆ, ಪರಿಶುದ್ಧತೆ ಮತ್ತು ನಮ್ಮ ಜೀವಿತದಲ್ಲಿ ಸಫಲತೆ, ದಿವ್ಯದಾನ, ಅಭಿವೃದ್ಧಿ, ಆಶೀರ್ವಾದ ಇವೆಲ್ಲ ಕಾಣಬಹುದು. ನಿಮ್ಮ ಪಾಪ ನೀವು ಒಪ್ಪಿಕೊಂಡು ರಕ್ಷಣೆ ಹೊಂದಿರುವ ದಿನ ಇದೆಯಾ? ಹೌದು ಬ್ರದರ್, ಯೇಸು ನನ್ನನ್ನು ರಕ್ಷಿಸಿದ್ದಾರೆ, ಪಾಪ ಕ್ಷಮಾಪಣೆ ಹೊಂದಿಕೊಂಡಿದ್ದೇನೆ, ದೀಕ್ಷಾಸ್ನಾನ ತಗೊಂಡಿದ್ದೇನೆ, ಸಭೆಗೆ ಹೋಗ್ತೇನೆ, ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ತೇನೆ ಎಂದು ಹೀಗೆ ಏನೇನೋ ಹೇಳ್ತೇವೆ. ಒಳ್ಳೆಯದೇ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಒಂದು ಸಾರಿ ನಿಮ್ಮ ಹೃದಯ ತೊಳೆಯಲ್ಪಟ್ಟ ನಂತರ ಆ ಹೃದಯವನ್ನು ದೇವರ ವಾಕ್ಯದಿಂದ ತುಂಬಿಸಿಕೊಳ್ಬೇಕು. ವಾಕ್ಯದಿಂದ ತುಂಬಿಸಿಕೊಳ್ಬೇಕು. ವಾಕ್ಯ ಕೇಳಿ ಸುಮ್ಮನೆ ಇರ್ತಿದ್ದೇವೆ ಅಂತ ಅಲ್ಲಿಗೆ ಸುಧಾರಿಸಿಕೊಳ್ಳಬಾರದು. ಕೇಳಿದ ವಾಕ್ಯವನ್ನು ಹೃದಯದೊಳಗೆ ಭದ್ರಪಡಿಸಿಕೊಳ್ಬೇಕು. ದೇವರೇ, ನಿಮ್ಮ ವಿರುದ್ಧ ನಾನು ಪಾಪ ಮಾಡಲಾರದ ಹಾಗೆ ನಿಮ್ಮ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಎಂದು ಹೇಳಿದಾನೆ ದಾವಿದನು.
ಯೇಸುವಿನ ವಿಷಯವಾದ ಸಂಗತಿಗಳೆಲ್ಲ ಮರಿಯಳು ತನ್ನ ಹೃದಯದೊಳಗೆ ಭದ್ರವಾಗಿಟ್ಟುಕೊಂಡಿದ್ದಳು. ಯಾವಾಗಲೂ ಕೂಡ ಹೃದಯ ತುಂಬ ವಾಕ್ಯ ಇರುವಾಗ ನಮ್ಮ ಬದುಕು ವಾಕ್ಯಾನುಸಾರವಾಗಿ ಸಾಗುತ್ತದೆ. ಬಹಳಷ್ಟು ಜನ ಮಾಡೋದೇನೆಂದ್ರೆ, ಒಂದು ಸಾರಿ ತೊಳೆಯಲ್ಪಡ್ತಾರೆ, ಹೊಸ ಹೃದಯ ಪಡ್ಕೊಳ್ತಾರೆ, ಅಷ್ಟು ಸಾಕೆಂದು ಹೇಳ್ತಾರೆ. ಒಂದು ಸಾರಿ ಸ್ನಾನ ಮಾಡಿದ್ರೆ ದಿನಾಲು ಮಾಡೋದಿಲ್ಲವೋ? ಒಂದು ಸಾರಿ ಮನೆ ಗೂಡಿಸಿದ್ರೆ ದಿನಾಲು ಗೂಡಿಸಬಾರ್ದು? ಮೇಲಿಂದ ಮೇಲೆ ನಾವು ರೀಫಿಲ್ ಮಾಡಿಕೊಳ್ಳಬಾರ್ದು, ರೀಚಾರ್ಜ್ ಮಾಡಿಕೊಳ್ಳಬಾರ್ದು? ಹಾಗೆ ನಾವು ಮಾಡಿಕೊಳ್ತೇವಲ್ಲವೇ ಸೆಲ್ಫೋನ್? ನಮ್ಮ ಮನೆಯಲ್ಲಿ, ಅಡಿಗೆ ಮನೆಯಲ್ಲಿ ಆಹಾರ ದಿನಸು ಖಾಲಿಯಾದಾಗ ಆ ಡಬ್ಬಗಳೆಲ್ಲ ಮತ್ತೆ ತುಂಬಿಸಿಕೊಳ್ಳಬಾರ್ದು? ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲೂ ಕೂಡ ದೇವರ ವಾಕ್ಯದಿಂದ ನಮ್ಮ ಹೃದಯವನ್ನು ತುಂಬಿಸಿಕೊಳ್ತಿರಬೇಕು. ಹಾಗೆ ತುಂಬಿಸಿಕೊಳ್ಳದಿದ್ದರೆ, ಹೃದಯ ಖಾಲಿಯಾಗಿಟ್ಕೊಳ್ಳೋದಾದರೆ ಏನಾಗ್ತದೆ ಒಮ್ಮೆ ನೋಡಿ. ಬೈಬಲ್ನಲ್ಲಿ ಲೂಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. ದೆವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಅಪವಿತ್ರಾತ್ಮ, ದುರಾತ್ಮ, ದುಷ್ಟನು ನಮ್ಮ ಹೃದಯದೊಳಗಿಂದ ಬಿಟ್ಟು ಹೋಗ್ತಾನೆ. ಯೇಸು ಕ್ರಿಸ್ತನು ನಮ್ಮ ಹೃದಯದೊಳಗೆ ಬಂದಾಗ, ಆತನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಾಗ, ಸೈತಾನನು ಹಾಳು ಮಾಡಿರುವ ಜೀವಿತದಿಂದ ಯೇಸು ನಮ್ಮನ್ನು ಬಿಡಿಸುತ್ತಾರೆ. ಹಾಗಾಗಿ ಸೈತಾನನು ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋದ ಮೇಲೆ ಅದು ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂದಿರುಗಿ ಹೋಗುತ್ತೇನೆ ಅಂದುಕೊಂಡು, ಅಬ್ಬಾ, ನಿಮ್ಮ ಹೃದಯ ಸೈತಾನನಿಗೆ 20 ವರ್ಷ ಕೊಟ್ಟಿದ್ದೀರೋ, 30 ವರ್ಷ ಕೊಟ್ಟಿದ್ದೀರೋ, 40 ವರ್ಷ ಕೊಟ್ಟಿದ್ದೀರೋ, 50 ವರ್ಷ ಕೊಟ್ಟಿದ್ದೀರೋ ನನಗೊತ್ತಿಲ್ಲ. ಅವನು ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸಿದ. ನಿಮ್ಮ ಟ್ಯಾಲೆಂಟ್ಸ್ ಎಲ್ಲ ಅವನೇ ಬಳಸಿದ, ನಿಮ್ಮ ಅವಯವಗಳೆಲ್ಲ ಅವನೇ ಬಳಸಿದ. ಅವನಿಗೆ ನ್ಯಾವ ಗತಿ ಇಲ್ಲದೆ ತಿರುಗಿ ಬಂದು ಹೇಳ್ತಾನೆ, ಇದು ನನ್ನ ಮನೆ, ನಾನು 20 ವರ್ಷದಿಂದಿದ್ದ ಮನೆ, ನನ್ನ ಮನೆಗೆ ಹೋಗ್ತೇನೆ ಅಂದ್ಕೊಂಡು ತಿರುಗಿ ಬರ್ತಾನಂತೆ. ಅದಕ್ಕೆ ರಕ್ಷಣೆ ಹೊಂದಿದವರು ಜಾಗ್ರತೆಯಿಂದಿರದಿದ್ದರೆ ಎಕ್ಸ್ ಕ್ರಿಶ್ಚಿಯನ್ಸ್ ಆಗ್ತಿದ್ದಾರೆ ಈ ದಿನ. ನಂಬಿಕೆ ಕಾಪಾಡಿಕೊಳ್ಳಲಾರ್ದಕ್ಕೆ ನಂಬಿಕೆಯಲ್ಲಿ ಭ್ರಷ್ಟರಾಗ್ತಿದ್ದಾರೆ. ಒಮ್ಮೆ ಯೇಸುವಿನ ಪ್ರೀತಿಯನ್ನು ರುಚಿ ನೋಡಿ ಅದನ್ನು ಕಾಪಾಡಿಕೊಳ್ಳದವರು, ಕೃತಜ್ಞತೆ ಇಲ್ಲದವರು, ಹೃದಯದಲ್ಲಿ ಕ್ರಿಸ್ತನಿಗೆ ಸ್ಥಾನ ಕೊಡದೇ ಇರುವವರು, ವಾಕ್ಯದಿಂದ ತುಂಬಿಸಿಕೊಳ್ಳದವರು ವಿಪರೀತ ಪ್ರವರ್ತನೆಯುಳ್ಳವರಾಗಿ ಮಾರ್ಪಡ್ತಾರೆ. ಯಶ್, ದೆವ್ವವು ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಏನ್ಮಾಡ್ತದಂತೆ, ವಿಶ್ರಾಂತಿಯನ್ನು ಹುಡುಕುತ್ತಾ ತಿರುಗಿ ಬಂದು ಆ ಮನೆ ಗೂಡಿಸಿ ಅಲಂಕರಿಸಿದ್ದಾಗಿರುವುದನ್ನು ಕಂಡು ತಿರುಗಿ ಬಂದಾಗ ಹೇಗಿತ್ತು ಹೃದಯ? ಸೈತಾನನು ಒಮ್ಮೆ ಇದ್ದಾಗ ಗೊಂದಲವಾಗಿತ್ತು ನಮ್ಮ ಬದುಕು, ನಮ್ಮ ಹೃದಯ. ಆದರೆ ಈಗ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು, ಗೂಡಿಸಲ್ಪಟ್ಟು ಶುಭ್ರವಾಗಿದೆ, ಹಾಯಾಗಿದೆ, ಖಾಲಿಯಾಗಿದೆ. ವಾಕ್ಯ ಅಲ್ಲಿಲ್ಲ, ಯೇಸು ಅಲ್ಲಿಲ್ಲ. ಅದನ್ನು ನೀವು ದೇವರ ಸನ್ನಿಧಿಯಿಂದ ತುಂಬಿಸಿಕೊಳ್ತಾ ಇಲ್ಲ. ಹಾಗಾಗಿ ದೇವರ ವಾಕ್ಯದಿಂದ ತುಂಬಿಸಿಕೊಳ್ತಾ ಇಲ್ಲ, ಖಾಲಿಯಾಗಿತ್ತು. ಹಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರೆದುಕೊಂಡು ಬರುವುದು. ಹೇಗಿದೆ ನೋಡಿ ಈ ಹೃದಯ. ಈಗ ನಾನು ಹಾಳು ಮಾಡಿದೆ, ಈಗ ಶುಭ್ರವಾಗಿದೆ ಅಂದುಕೊಂಡು ತನಗಿಂತಲೂ ಕೆಟ್ಟವುಗಳಾದ ಬೇರೆ 7 ಆತ್ಮಗಳನ್ನು ಕರ್ಕೊಂಡು ಬಂದು ಅದರೊಳಗೆ ನಿವಾಸಿಸುತ್ತಂತೆ. ನಾನೊಬ್ಬನೇ ಇದ್ದಾಗ ಓಡಿಸಿದ್ದೀರಿ, ಈಗ 7 ಜನರನ್ನ ನಾನು ಕರೆತಂದಿದ್ದೇನೆ. ಈಗ ನಾವೆಲ್ಲರೂ ಅಂದ್ರೆ ಒಟ್ಟಿಗೆ 8 ದೆವ್ವಗಳಾಗಿ, ಅಂದರೆ ಇನ್ಮೇಲೆ ಈ ವ್ಯಕ್ತಿಯನ್ನು ನಾವು ಸ್ವಾಧೀನ ಮಾಡಿಕೊಳ್ಳೋಣ. ಅದಕ್ಕೆ ಅಂಥ ವ್ಯಕ್ತಿಗಳ ಜೀವಿತ ಭ್ರಷ್ಟತನದಿಂದ ತುಂಬಿಕೊಳ್ತಿದೆ. ಅದಕ್ಕೆ ಯೇಸುವಿನ ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿ ದೀಕ್ಷಾಸ್ನಾನ ಹೊಂದಿ ತಿರುಗಿ ಬಿದ್ದು ಸೈತಾನನಿಗೆ ಅವಕಾಶ ಕೊಟ್ಟದ್ದರಿಂದ, ತಮ್ಮ ಹೃದಯ ಖಾಲಿಯಾಗಿ ಇಟ್ಟುಕೊಂಡದ್ದರಿಂದ ಎಷ್ಟು ಭಯಂಕರವಾಗಿ ತಯಾರಾಗ್ತಿದ್ದಾರೆ ಎನ್ನುವುದು, ಎಷ್ಟು ಭ್ರಷ್ಟತೆಯಿಂದ ತುಂಬಿಕೊಳ್ತಿದ್ದಾರೆ ಎಂಬುದು ನಾವು ನೋಡ್ತಲೇ ಇದ್ದೇವೆ, ಕೇಳ್ತಲೇ ಇದ್ದೇವೆ. ಜಾಗ್ರತೆ ಪ್ರಿಯರೇ, ಜಾಗ್ರತೆ. ನಿಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸಿಕೊಳ್ಳಿರಿ. ಆನಂತರ ಏನಾಗ್ತದಂತೆ, ಆಗ ಆ ಮನುಷ್ಯನ ಅಂತ್ಯಾವಸ್ಥೆಯು ಮೊದಲಿಗಿಂತಲೂ ಕೆಟ್ಟದಾಗುವುದು. ಒಂದು ವೇಳೆ ನಿಮ್ಮಲ್ಲಿ ಈಗಾಗಲೇ ನೀವು ಭಕ್ತಿಹೀನರಾಗಿರಬಹುದು, ಸೈತಾನನ ಉರುಳಿಗೆ ಸಿಕ್ಕಿಬಿದ್ದು ಕುಗ್ಗಿ ಹೋಗ್ತಾ ಇರಬಹುದು. ಅನೇಕ ವಿಧದಲ್ಲಿ ಯಾವ ಪಾಪವನ್ನು ಬಿಟ್ಟು ಬಿಟ್ಟಿದ್ದೀರೋ ಅದನ್ನೇ ಮತ್ತೆ ನಾಯಿ ಕಕ್ಕಿದನ್ನು ನೆಕ್ಕಿದ ಹಾಗೆ, ತೊಳೆಯಲ್ಪಟ್ಟ ಹಂದಿ ಮತ್ತೆ ಕೆಸರಲ್ಲಿ ಉರುಳಿದಂತೆ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನೀವು ಈ ದಿನ ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಳ್ಳದೆ, ನಿಮ್ಮ ಹೃದಯ ಶುದ್ಧಿ ಕಾಪಾಡಿಕೊಳ್ಳದೆ, ಯೇಸುವಿಗೆ ನಿಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನ ಕೊಡದೆ, ದೇವರ ಚಿತ್ತ ಅರಿಯದೆ, ಆತನ ವಾಕ್ಯ ಓದದೆ, ಆತನ ಸನ್ನಿಧಿಯಲ್ಲಿ ಅನುದಿನವೂ ಸಹವಾಸ ಮಾಡುವ ಅನುಭವವನ್ನು ನೀವು ಬಿಟ್ಟು ಬಿಟ್ಟದ್ದರಿಂದ ಸೈತಾನನು ಮತ್ತೆ ಅನೇಕ ದೆವ್ವಗಳನ್ನು ತಂದು ನಿಮ್ಮ ಹೃದಯವನ್ನೆಲ್ಲ ತುಂಬಿ ಬಾಧೆಗಳಿಂದ, ಶ್ರಮೆಗಳಿಂದ, ವೇದನೆಗಳಿಂದ, ಬೇಸತ್ತಿನಿಂದ ಸೈತಾನನಿಗೆ ಪ್ರತಿನಿಧಿಯಾಗಿ ಜೀವಿಸುತ್ತಾ ಹಾಳಾಗಿ ಹೋಗ್ತಾ ಇರಬಹುದೇನೋ. ಆದರೆ ಈ ದಿನ ಯೇಸು ಕ್ರಿಸ್ತನು ಇನ್ನೂ ಪ್ರೀತಿಯುಳ್ಳ ಆತನಾಗಿದ್ದಾರೆ. 7 ದೆವ್ವ ಹಿಡಿದವಳನ್ನು ಬಿಡಿಸಿರುವ ಮಗ್ದಲದ ಮರಿಯಳಿಗೆ 7 ದೆವ್ವ ಹಿಡಿದಿದ್ವು. ಆ 7 ದೆವ್ವಗಳನ್ನೆಲ್ಲ ಯೇಸು ಹೊರದೋಡಿಸುತ್ತಾರೆ. ಯೇಸುವಿನ ನಾಮದಲ್ಲಿ ಈ ದಿನ ನೀವು ಪ್ರಾರ್ಥಿಸುವುದಾದರೆ
ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡುವುದಾದರೆ, ನೀವು ದೇವರನ್ನು ದುಃಖಪಡಿಸಿರುವ ವಿಷಯದಲ್ಲಿ ನೀವು ದೇವರ ಸನ್ನಿಧಿಯಲ್ಲಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ, ಯೇಸುವೇ ನನ್ನನ್ನು ಕ್ಷಮಿಸಿರಿ, ಯೇಸುವೇ ನನ್ನನ್ನು ತೊಳೆಯಿರಿ ಎಂಬುದಾಗಿ ಆ ದಿನ ದಾವೀದನು ಭಕ್ತನಾಗಿದ್ದಾಗ್ಯೂ ಕೂಡ ಬಿದ್ದು ಹೋದಾಗ ಹೇಗೆ ದೇವರ ಸನ್ನಿಧಿಯಲ್ಲಿ ಪ್ರಲಾಪಿಸಿದನೋ, ಕೀರ್ತನೆ 51 ಓದಿರಿ, ನಿಮಗೆ ಪಶ್ಚಾತ್ತಾಪ ಉಂಟಾಗ್ತದೆ. ಪಶ್ಚಾತ್ತಾಪದ ಪ್ರಾರ್ಥನೆ ಏನೆಂಬುದಾಗಿ ನೀವು ತಿಳಿದುಕೊಳ್ಳುತ್ತೀರಿ. ಯೇಸುವಿನ ಪಾದ ಸನ್ನಿಧಿಗೆ ಬಂದು, ಯೇಸುವೆ ನನ್ನನ್ನು ತೊಳೆಯಿರಿ, ಪೂರ್ತಿಯಾಗಿ ನನ್ನನ್ನು ತೊಳೆಯಿರಿ, ನಿಮ್ಮ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡಿರಿ, ನಿಮ್ಮ ಪವಿತ್ರಾತ್ಮನನ್ನು ನನ್ನೊಳಗಿಂದ ತೆಗೆದುಹಾಕಬೇಡಿರಿ, ಮತ್ತೆ ನನಗೆ ರಕ್ಷಣಾನಂದವನ್ನು ಅನುಗ್ರಹಿಸಿರಿ. ಕುಗ್ಗಿದ ಜಜ್ಜಿದ ಹೃದಯವೇ ನಿಮಗೆ ಇಷ್ಟಕರವಾದ ಯಜ್ಞವಾಗಿದೆ. ಪಶ್ಚಾತ್ತಾಪ ಪಡುತ್ತಾ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರೊಂದಿಗೆ ಸಮಾಧಾನಗೊಂಡಿರುವಾಗಲೇ ಕ್ಷಮಿಸಲ್ಪಟ್ಟ ಪ್ರಿಯರೇ, ಬಿಡಿಸಲ್ಪಟ್ಟ. ಆನಂತರ ಯಥಾರ್ಥವಾದ ಜೀವಿತ ಜೀವಿಸಿ ಮತ್ತೆ ಕೊಲೆ ಮಾಡಲಿಲ್ಲ, ಮತ್ತೆ ವ್ಯಭಿಚಾರ ಮಾಡಲಿಲ್ಲ, ಮತ್ತೆ ದೇವರನ್ನು ದುಃಖಪಡಿಸಲಿಲ್ಲ. ಆ ಉರಿಯನ ಹೆಂಡತಿಯ ವಿಷಯದಲ್ಲಿ ಹೊರತು ಇನ್ನು ಬೇರೆ ಯಾವ ವಿಷಯದಲ್ಲಿಯೂ ತಪ್ಪು ಮಾಡಿಲ್ಲ. ಎಲ್ಲ ವಿಷಯಗಳಲ್ಲಿ ದಾವೀದನು ಯಥಾರ್ಥವಂತನಾಗಿದ್ದನು. ಅವನು ನನಗೆ ಇಷ್ಟನಾದ ವ್ಯಕ್ತಿ ಹಾಗೂ ನನ್ನ ಹೃದಯದ ಇಷ್ಟಾರ್ಥ ನೆರವೇರಿಸುವವನಾಗಿದ್ದಾನೆಂದು ಹೊಸ ಒಡಂಬಡಿಕೆಯಲ್ಲಿ ದೇವರೇ ಅವನ ಕುರಿತು ಮೆಚ್ಚಿಕೊಳ್ತಾರೆ. ನೀವು ಭ್ರಷ್ಟರಾಗಿ ಹೋಗಿದ್ದೀರಾ, ಚರ್ಚ್ ಹೋಗೋದನ್ನು ಬಿಟ್ಟಿದ್ದೀರಾ, ಪ್ರಾರ್ಥನೆ ಬಿಟ್ಟು ಬಿಟ್ಟಿದ್ದೀರಾ, ಮತ್ತೆ ಅದರ ಅಭ್ಯಾಸಗಳಿಗೆ ಬಂಧಿತರಾಗಿದ್ದೀರಾ, ಹುಡುಕರಾಗಿದ್ದೀರಾ, ಪಾಪದಲ್ಲಿ ಬಿದ್ದಿದ್ದೀರಾ, ಅಜ್ಞಾನದಲ್ಲಿ ಬಿದ್ದಿದ್ದೀರಾ, ದೇವರನ್ನು ಮರೆತು ಹೋಗಿದ್ದೀರಾ, ದೇವರಿಗೆ ತಿರುಗಿ ಬೀಳ್ತಾ ಇದ್ದೀರಾ, ದೇವರನ್ನು ದೂಷಿಸ್ತಾ ಇದ್ದೀರಾ. ಅಯ್ಯೋ ಅಯ್ಯೋ ಅಯ್ಯೋ! ನಿಮ್ಮೊಳಗೆ ಇರುವ ಆ ದುರಾತ್ಮವು ನಿಮ್ಮನ್ನು ಅಷ್ಟು ಭ್ರಷ್ಟತ್ವಕ್ಕೆ ನಡೆಸುತ್ತಿದೆ ಎಂದು ನೀವು ಗ್ರಹಿಸುವುದಾದರೆ, ಒಳ್ಳೆಯದನ್ನು ಮಾಡಬೇಕೆಂಬ ಮನಸ್ಸು ನಮಗಿದೆ, ಆದರೆ ಮಾಡ್ಲಿಕ್ಕಾಗ್ತಿಲ್ಲ ಎನ್ನುವುದಾದರೆ ನಮ್ಮ ಮೇಲೆ ಮತ್ತೊಂದು ಪ್ರಭಾವ ಇದೆ ಎಂದರ್ಥ. ದುರಾತ್ಮಗಳಿವೆಯಾ, ದೆವ್ವಗಳು ಇವೆಯಾ ಎಂದು ಕೆಲವರು ಕೇಳ್ತಾರೆ. ಹೌದು, ಇವೆ. ದೆವ್ವಗಳು ಇವೆ, ದೇವರೂ ಇದ್ದಾರೆ. ದೆವ್ವಗಳು ಅಂದ್ರೆ ದೇವರುಂಟು ಮಾಡಿರುವ ದೂತರೇ, ದೊಬ್ಬಲ್ಪಟ್ಟು ದೇವರ ವಿರುದ್ಧ ತಿರುಗಿಬಿದ್ದು ದುರಾತ್ಮಗಳಾಗಿ ಮಾರ್ಪಟ್ಟು ದೇವರು ಪ್ರೀತಿಸುವ ನಮ್ಮನ್ನು ಹಾಳು ಮಾಡುವುದಕ್ಕಾಗಿ ನಮ್ಮನ್ನು ಕೂಡ ಸೈತಾನನಿಗೆ ಸಿದ್ಧ ಮಾಡಿರುವ ಅಗ್ನಿಗುಂಡಿಯೊಳಗೆ ಬೀಳಲು, ಅಂದರೆ ಆ ಸೈತಾನನೊಂದಿಗೆ ನಾವು ಕೂಡ ಆ ನರಕಪಾತ್ರರಾಗುವುದಕ್ಕಾಗಿ ಅವನು ಪ್ರಯತ್ನಿಸುವವನಾಗಿದ್ದಾನೆ. ಸೈತಾನನನ್ನು ಎದುರಿಸಿರಿ, ಆ ಸೈತಾನನಿಂದ ಬಿಡಿಸುವ ಯೇಸು ಇದ್ದಾರೆ. ಪಾಪ ಒಪ್ಪಿಕೊಳ್ಳುವಾಗ ಕ್ಷಮಿಸಲ್ಪಡ್ತೇವೆ. ಈ ದಿನ ನೀವು ಎಷ್ಟೇ ಹೀನ ಸ್ಥಿತಿಗೆ ಬಿದ್ದೋದ್ರೂ ಕೂಡ ಇನ್ನೂ ಯೇಸು ನಿಮ್ಮನ್ನು ಪ್ರೀತಿಸುತ್ತಲೇ ಇದ್ದಾರೆ. ಆತನು ಕ್ಷಮಿಸಲಾರದಷ್ಟು ದೊಡ್ಡ ಪಾಪ ಯಾವುದೂ ಇಲ್ಲ. ಆತನ ರಕ್ತ ತೊಳೆಯಲಾರದಷ್ಟು ಘೋರ ಪಾಪ ಯಾವುದೂ ಇಲ್ಲ. ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರತಿ ದುರಾತ್ಮ ಶಕ್ತಿಗಳಿಂದ ಬಿಡುಗಡೆ ಇದೆ. ಪ್ರತಿಯೊಂದು ದುರಭ್ಯಾಸಗಳಿಂದ ಬಿಡುಗಡೆ ಇದೆ. ಎಷ್ಟೇ ದೀನವಾದ ಸ್ಥಿತಿಗೆ, ಅಗಾಧವಾದ ಸ್ಥಿತಿಗೆ ನೀವು ಬಿದ್ದೋದ್ರೂ ಕೂಡ ಆತನು ಕೈಚಾಚಿ ನಿಮ್ಮನ್ನು ಮೇಲಕ್ಕೆತ್ತಬೇಕೆಂದು ನಿಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣ ಕೊಟ್ಟಿರುವ ಕರ್ತನು ನಿಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ವಿಜ್ಞಾಪನೆ ಮಾಡ್ತಿರುವ ಯೇಸು, ನೀವು ಆತನ ಕಡೆಗೆ ತಿರುಗುವುದಾದರೆ ನಿಮ್ಮನ್ನು ಕ್ಷಮಿಸಲು ಸಿದ್ಧವಾಗಿದ್ದಾರೆ. ರಿಪೆಂಟ್ ಅಂದ್ರೆ ತಿರುಗೋದು. ನೀವು ದೇವರನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದೀರಿ. ದೇವರು ನಿಮ್ಮ ಹಿಂದೆ ತನ್ನ ಪ್ರೀತಿ ಕನಿಕರದೊಂದಿಗೆ ಹಿಂದಟ್ಟುತ್ತಿದ್ದಾರೆ. ನೀವು ಹಿಂದಕ್ಕೆ ತಿರುಗಿದರೆ ಯೇಸು ನಿಮ್ಮ ಮುಂದೆಯೇ ಇರ್ತಾರೆ. ದೇವರೇ ನನ್ನನ್ನು ಕ್ಷಮಿಸು ಎಂದು ಮತ್ತೊಂದು ಸಾರಿ ನನ್ನ ಹೃದಯ ತೊಳೆದು ನನ್ನ ಹೃದಯದೊಳಗೆ ನೀವೇ ನಿವಾಸಿಸಿರಿ ಎಂದು ಪ್ರಾರ್ಥಿಸುವುದಾದರೆ, ಈ ಕ್ಷಣದಲ್ಲಿಯೇ ನಿಮ್ಮ ಹೃದಯ ಎಂಬ ಬಾಗಿಲ ಬಳಿಯಲ್ಲಿ ನಿಂತು ರಾತ್ರಿ ಹಗಲು ಬಾಗಿಲು ತಟ್ಟುತ್ತಿರುವ ಯೇಸು, ನೀವು ನಿಮ್ಮ ಹೃದಯದ ಬಾಗಿಲು ತೆರೆಯುವುದಾದರೆ ಆತನು ಒಳಗೆ ಬಂದು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲು ಆತನು ಆಶಿಸುತ್ತಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ರಕ್ಷಿಸಲ್ಪಟ್ಟ ನಾವು ನಮ್ಮ ಹೃದಯ ಹೇಗಿದೆ ಎಂದು ಮತ್ತೊಂದು ಸಾರಿ ನಿಮ್ಮ ಮಾತುಗಳ ಪ್ರಕಾರ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡಿರಿ. ಒಂದು ಸಾರಿ ಪರಲೋಕ ಸಂಬಂಧವಾದ ಶಕ್ತಿಯನ್ನು ರುಚಿ ನೋಡಿ ರಕ್ಷಿಸಲ್ಪಟ್ಟು ದಾರಿ ತಪ್ಪಿ ಹೋದವರು ಬಹಿರಂಗವಾಗಿ ಯೇಸುವನ್ನು ಮತ್ತೆ ಶಿಲುಬೆಗೇರಿಸುತ್ತಿದ್ದೇವೆ ಎಂದು ಗ್ರಹಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಮತ್ತು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡಲು, ಇನ್ನೆಂದಿಗೂ ಪಾಪ ಮಾಡದಂತೆ ನಿಮ್ಮ ಕೃಪೆಗಾಗಿ ಬೇಡಿಕೊಳ್ಳಲು, ನಿಮ್ಮ ಸಾಕ್ಷಿಯಾಗಿ ಜೀವಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುತ್ತಿರುವುದಾದರೆ ನೀವು ಕೂಡ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ಇಲ್ಲವೇ ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ನೀವು ಯಾವುದೇ ಸ್ಥಿತಿಯಲ್ಲಿರ್ಬೋದು, ಯೇಸು ನಿಮ್ಮನ್ನು ಇನ್ನೂ ಪ್ರೀತಿಸ್ತಾ ಇದ್ದಾರೆ. ನೀವು ನಿಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ ಕ್ಷಮಿಸ್ತಾರೆ. ನಾವು ನಿಮಗಾಗಿ ಪ್ರಾರ್ಥಿಸಬೇಕಾದರೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.